ಅವಧಿ ಮೀರಿದ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಅದು ಮಾನ್ಯವೇ? 30 ದಿನಗಳ ಗ್ರೇಸ್ ಅವಧಿಗೆ ಲೈಸೆನ್ಸ್ ಕಾನೂನಿನ ದೃಷ್ಟಿಯಲ್ಲಿ ಮಾನ್ಯವಾಗಿದೆ. ಇದು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನೀಡಿದ ತೀರ್ಪು. ಈ ತೀರ್ಪಿನ ಕುರಿತು ಒಂದು ವರದಿ ಇಲ್ಲಿದೆ. ನಮಸ್ಕಾರ. ಇದು ಕೋರ್ಟ್ ವೆಬ್ ನ್ಯೂಸ್. ಅವಧಿ ಮೀರಿದ ಚಾಲನಾ ಪರವಾನಗಿ 30 ದಿನಗಳ ಶಾಸನಬದ್ಧ ಗ್ರೇಸ್ ಅವಧಿಯಲ್ಲಿ ಮಾನ್ಯವಾಗಿರುತ್ತದೆ ಎಂದು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಮೋಟಾರು ಅಪಘಾತ ಹಕ್ಕುಗಳ ನ್ಯಾಯಮಂಡಳಿ ನೀಡಿದ ಪರಿಹಾರವನ್ನು ಎತ್ತಿಹಿಡಿದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್, ಅವಧಿ ಮೀರಿದ ಚಾಲಕರ ಪರವಾನಗಿಯು ಶಾಸನಬದ್ಧ 30 ದಿನಗಳ ಗ್ರೇಸ್ ಅವಧಿಯಲ್ಲಿ ಕಾನೂನುಬದ್ಧವಾಗಿ ಮಾನ್ಯವಾಗಿದೆ ಎಂದು ತೀರ್ಪು ನೀಡಿತು ಮತ್ತು ವಿಮಾ ಕಂಪನಿಯ ವಸೂಲಾತಿ ಹಕ್ಕುಗಳ ಮನವಿಯನ್ನು ತಿರಸ್ಕರಿಸಿತು. ಮೋಟಾರು ವಾಹನ ಕಾಯ್ದೆಯ ಸೆಕ್ಷನ್ 14 ರ ಅಡಿಯಲ್ಲಿ ಶಾಸನಬದ್ಧ ನಿಬಂಧನೆಗಳು ಅಪಘಾತವು ಗ್ರೇಸ್ ಅವಧಿಯೊಳಗೆ ಸಂಭವಿಸಿದಲ್ಲಿ ವಿಮಾ ಕಂಪನಿಯು ಈಗಾಗಲೇ ಸಂತ್ರಸ್ತರಿಗೆ ಪಾವತಿ ಮಾಡಿದ ಪರಿಹಾರಧನವನ್ನು ಚಾಲಕನಿಂದ ಮರು ವಸೂಲಿ ಪಡೆಯದಂತೆ ರಕ್ಷಿಸುತ್ತದೆ ಎಂದು ನ್ಯಾಯಾಲಯ ಒತ್ತಿ ಹೇಳಿದೆ. ಜಿಂದ ಮೋಟಾರ್ ಅಪಘಾತ ಕ್ಲೇಮ್ಗಳ ನ್ಯಾಯಮಂಡಳಿಯು ಹಕ್ಕುದಾರರಿಗೆ ಪರಿಹಾರವನ್ನು ನೀಡಿ ವಿಮಾ ಕಂಪನಿಯನ್ನು ವಸೂಲಾತಿ ಹಕ್ಕುಗಳನ್ನು ನೀಡದೆ ಹೊಣೆಗಾರರನ್ನಾಗಿ ಮಾಡಿದ್ದ ಮೋಟಾರ್ ಅಪಘಾತ ಪ್ರಕರಣದಿಂದ ಈ ಮೇಲ್ಮನವಿ ಸಲ್ಲಿಸಲಾಯಿತು. ಅಪಘಾತದ ದಿನಾಂಕದಂದು ಅಪರಾಧಿ ವಾಹನದ ಚಾಲಕ ಮಾನ್ಯ ಚಾಲನಾ ಪರವಾನಗಿಯನ್ನು ಹೊಂದಿಲ್ಲ, ಏಕೆಂದರೆ ಘಟನೆಗೆ ಮೊದಲು ಅವರ ಪರವಾನಗಿ ಅವಧಿ ಮುಗಿದಿತ್ತು ಮತ್ತು ನಂತರ ನವೀಕರಿಸಲಾಯಿತು ಎಂದು ವಾದಿಸಿ ವಿಮಾ ಕಂಪನಿಯು ತೀರ್ಪನ್ನು ಪ್ರಶ್ನಿಸಿತು. ಅಪಘಾತ ಸಂಭವಿಸುವ ಮೊದಲೇ ಚಾಲನಾ ಪರವಾನಗಿ ಅವಧಿ ಮುಗಿದಿದ್ದು, ಇದು ಪಾಲಿಸಿ ಷರತ್ತುಗಳ ಉಲ್ಲಂಘನೆಗೆ ಕಾರಣವಾಗಿದೆ ಮತ್ತು ಆದ್ದರಿಂದ ಚಾಲಕನಿಂದ ಪಾವತಿಸಿದ ಪರಿಹಾರವನ್ನು ಮರುಪಡೆಯಲು ಅರ್ಹತೆ ಹೊಂದಿದೆ ಎಂದು ವಿಮಾ ಕಂಪನಿ ವಾದಿಸಿತು. ಅಪಘಾತದ ಸಮಯದಲ್ಲಿ ಚಾಲಕನ ಪರವಾನಗಿ ಇಲ್ಲದ ಸ್ಥಿತಿಯನ್ನು ಪರಿಗಣಿಸದೆ ನ್ಯಾಯಮಂಡಳಿಯು ಅದನ್ನು ಹೊಣೆಗಾರರನ್ನಾಗಿ ಮಾಡುವಲ್ಲಿ ತಪ್ಪು ಮಾಡಿದೆ ಎಂದು ವಿಮಾ ಕಂಪನಿ ವಾದಿಸಿತು. ವಾಹನ ಮಾಲೀಕರನ್ನು ಪ್ರತಿನಿಧಿಸುವ ಪ್ರತಿವಾದಿಯು ಮೋಟಾರು ವಾಹನ ಕಾಯ್ದೆಯ ಸೆಕ್ಷನ್ 14 ರ ಶಾಸನಬದ್ಧ ನಿಬಂಧನೆಯ ಅಡಿಯಲ್ಲಿ ಪರವಾನಗಿ ಮಾನ್ಯವಾಗಿ ಉಳಿದಿದೆ ಎಂದು ಪ್ರತಿಪಾದಿಸಿದರು. ಇದು ಅವಧಿ ಮುಗಿದ ದಿನಾಂಕದಿಂದ 30 ದಿನಗಳ ವಿಸ್ತರಣೆಯನ್ನು ಒದಗಿಸುತ್ತದೆ. ಚಾಲನಾ ಪರವಾನಗಿ ಜೂನ್ 4, 2001 ರಂದು ಮುಕ್ತಾಯಗೊಂಡಿದೆ ಎಂದು ವಕೀಲರು ಒತ್ತಿ ಹೇಳಿದರು. ಆದರೆ ಶಾಸನಬದ್ಧ ಗ್ರೇಸ್ ಅವಧಿಯು ಅಪಘಾತದ ದಿನವಾದ ಜುಲೈ 4, 2001 ರಂದು ಮಧ್ಯರಾತ್ರಿಯವರೆಗೆ ಅದರ ಸಿಂಧುತ್ವವನ್ನು ವಿಸ್ತರಿಸಿತು. ಆದ್ದರಿಂದ ಘಟನೆಯ ಸಮಯದಲ್ಲಿ ಚಾಲಕ ಕಾನೂನುಬದ್ಧವಾಗಿ ಪರವಾನಗಿ ಪಡೆದಿದ್ದ. ನಿಬಂಧನೆಯ ಸರಳ ಓದುವಿಕೆಯು ಪ್ರತಿ ಚಾಲನಾ ಪರವಾನಗಿಯು ಅದರ ಅವಧಿ ಮುಗಿದಿದ್ದರೂ ಸಹ ಅಂತಹ ಅವಧಿ ಮುಗಿದ 30 ದಿನಗಳ ಅವಧಿಗೆ ಪರಿಣಾಮಕಾರಿಯಾಗಿ ಮುಂದುವರಿಯುತ್ತದೆ ಎಂದು ಸೂಚಿಸುತ್ತದೆ ಎಂದು ನ್ಯಾಯಾಲಯವು ಸೆಕ್ಷನ್ 14 ರ ನಿಬಂಧನೆಯನ್ನು ಪರಿಶೀಲಿಸಿತು. ಪ್ರಸ್ತುತ ಪ್ರಕರಣದಲ್ಲಿ ಪರವಾನಗಿ 04 ಜೂನ್ 2001 ರಂದು ಮುಕ್ತಾಯಗೊಂಡಿತು ಮತ್ತು ಶಾಸನಬದ್ಧ 30 ದಿನಗಳ ಅವಧಿಯು 05 ಜೂನ್ 2001 ರಂದು ಪ್ರಾರಂಭವಾಯಿತು. ಇದು 04 ಜುಲೈ 2001 ರವರೆಗೆ ಸಿಂಧುತ್ವವನ್ನು ವಿಸ್ತರಿಸುತ್ತದೆ. ಈ ಅವಧಿಯಲ್ಲಿ ಅಪಘಾತ ಸಂಭವಿಸಿದೆ ಮತ್ತು ಹೀಗಾಗಿ ಪರವಾನಗಿ ಕಾನೂನುಬದ್ಧವಾಗಿ ಪರಿಣಾಮಕಾರಿಯಾಗಿತ್ತು. ಹರಿಯಾಣ ರಾಜ್ಯ ವಿರುದ್ಧ ಕಾರ್ಕೋರ್ ಮತ್ತು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ವಿರುದ್ಧ ಶ್ರೀಮತಿ ಸಂತೋಷ್ ಕುಮಾರಿ ಸೇರಿದಂತೆ ಪೂರ್ವನಿದರ್ಶನಗಳನ್ನು ನ್ಯಾಯಾಲಯವು ಉಲ್ಲೇಖಿಸಿ, ಕಾನೂನುಬದ್ಧ ಅವಧಿಯೊಳಗೆ ಪರವಾನಗಿ ಅವಧಿ ಮುಗಿದಿದೆ ಎಂಬ ಕಾರಣಕ್ಕಾಗಿ ವಿಮಾದಾರರು ಮರುಪಡೆಯುವಿಕೆ ಪಡೆಯಲು ಸಾಧ್ಯವಿಲ್ಲ ಎಂದು ದೃಢಪಡಿಸಿತು. ವಿಮಾ ಕಂಪನಿಯ ಮನವಿಗೆ ಅರ್ಹತೆ ಇಲ್ಲ ಮತ್ತು ನ್ಯಾಯಮಂಡಳಿಯ ತೀರ್ಪಿನಲ್ಲಿ ಯಾವುದೇ ಹಸ್ತಕ್ಷೇಪದ ಅಗತ್ಯವಿಲ್ಲ ಎಂದು ನ್ಯಾಯಾಲಯವು ಎತ್ತಿ ತೋರಿಸಿತು. ನ್ಯಾಯಾಲಯವು ವಿಮಾ ಕಂಪನಿಯ ಮೇಲ್ಮನವಿಯನ್ನು ವಜಾಗೊಳಿಸಿತು ಮತ್ತು ಜಿಂದ ಮೋಟಾರ್ ಅಪಘಾತ ಕ್ಲೇಮ್ಗಳ ನ್ಯಾಯಮಂಡಳಿ ನೀಡಿದ ಪರಿಹಾರವನ್ನು ದೃಢಪಡಿಸಿತು. ಈ ವಿಷಯಕ್ಕೆ ಸಂಬಂಧಿಸಿದ ಯಾವುದೇ ಬಾಕಿ ಇರುವ ಅರ್ಜಿಗಳನ್ನು ಸಹ ವಿಲೇವಾರಿ ಮಾಡಲಾಯಿತು. ಪ್ರಕರಣದ ಶೀರ್ಷಿಕೆ: ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ವೆಸ್ ಸಬ್ಬೀರ್ ಮತ್ತು ಇತರರು. ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ. ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.